ನಮಸ್ಕಾರ. ಕರ್ನಾಟಕದ ಎಲ್ಲ ನಮ್ಮ TPJP ಸಂಘಟನೆಯ ಪದಾಧಿಕಾರಿಗಳಿಗೆ ಮತ್ತು ಏಜೆಂಟರಿಗೆ, ಗ್ರಾಹಕರಿಗೆ, ವಂಚನೆ ಸಂತ್ರಸ್ತ ಠೇವಣಿದಾರರ ಕುಟುಂಬದ ಎಲ್ಲ ಗ್ರಾಹಕರಿಗೂ ಎಲ್ಲ ಸದಸ್ಯರಿಗೂ ಹಾಗೂ ಕಂಪನಿಯಲ್ಲಿ ಮೋಸ ಹೋಗಿರೋ ಎಲ್ಲ ಗ್ರಾಹಕರಿಗೂ ನಾನು ವಂದನೆಗಳನ್ನು ತಿಳಿಸ್ತೀನಿ. ಬಂಧುಗಳೇ, ನಾನು ಅಪ್ಪಾಸಾಹೇಬ್ ಬುಗಡೆ, ವಿಜಯಪುರ, ಠಗಿಪಿಡಿ ಜಮಾಕರ್ತ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ. ಈಗಾಗಲೇ ನಾವು 3 ವರ್ಷದಿಂದ TPJP ಸಂಘಟನೆ ಮುಖಾಂತರ ರಾಜ್ಯದಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ. ಬಡ್ಸ್ ಆ್ಯಕ್ಟ್ 2019 ಕಾನೂನು ಅಡಿಯಲ್ಲಿ ನಮಗೆ ನ್ಯಾಯ ಕೊಡಲೆಂದು ಹೋರಾಟ ಮಾಡ್ತಾಯಿದ್ದೀವಿ. ರಾಜ್ಯದಲ್ಲಿ ಏನು ಮೋಸವಾಗಿರುವ ಎಲ್ಲ ಕಂಪನಿಗಳ ಗ್ರಾಹಕರ ಸಲುವಾಗಿ ನಮ್ಮ ಹೋರಾಟ ಮುಂದುವರೆದಿದೆ. ಬಂಧುಗಳೇ, ಈಗಾಗಲೇ PHL 1 ಸ್ವಲ್ಪ ಮಟ್ಟಿಗೆ ದುಡ್ಡು ಕೊಟ್ಟಂಗೆ ಮಾಡಿ ಅಲ್ಲಿಗೆ ಸೈಲೆಂಟ್ ಮಾಡಿದ್ದಾರೆ. ಮತ್ತು ಬ್ಯಾಂಕ್ ಅಕೌಂಟು ತಿದ್ದುಪಡಿ ಮಾಡೋಕ್ಕೆ ಆಪ್ಷನ್ ಬಿಟ್ಟಿದ್ದಾರೆ. ಅಂದರೆ ಬರೀ ದಿವಸ ಹಾಕೋದಕ್ಕೆ ಒಂದು ಕಾರಣ ಅಷ್ಟೇ. ಅದಕ್ಕೋಸ್ಕರ ಬೇಸತ್ತು ಇದೆಲ್ಲ ಆಗಿದ್ದು ಈ ಸಂಘಟನೆ ಮುಖಾಂತರ 3 ವರ್ಷದಲ್ಲಿ ಏನು ನಮ್ಮ ಜನ ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರಪತಿಗೆ, ಸುಪ್ರೀಂ ಕೋರ್ಟಿಗೆ ಲೆಟರ್ಗಳು ಕೊಟ್ಟು TPJP ಸಂಘಟನೆ ಯಾವ ರೀತಿ ಹೇಳ್ತದೆ ಆ ರೀತಿ ಒಂದು ಎಫರ್ಟ್ ಹಾಕಿದ್ದಕ್ಕೆ ಆ ಜನರಿಗೆ ಉತ್ತರ ಸಿಕ್ಕಿದೆ. ಇದೆಲ್ಲ ಜನರ ಪರಿಶ್ರಮ. ಬಂಧುಗಳೇ, ಇನ್ನೊಂದು ಹೇಳ್ಬೇಕಂತಂದರೆ, ಬರೀ ಅಕೌಂಟ್ ತಿದ್ದುಪಡಿ ಹೆಂಗೆ ಸ್ವಲ್ಪ ಮಟ್ಟಿಗೆ ದುಡ್ಡು ಕೊಟ್ಟು ಇದು ಮಾಡ್ಕೊತ ಹೋಗೋದು, ಟೈಮ್ ಪಾಸ್ ಮಾಡೋದು ಆಗ್ತದೆ ಅಂಥೇಳಿ ಬಹಳಷ್ಟು ಜನ ಒತ್ತಡ ಹಾಕ್ತಾಯಿದ್ದಾರೆ. ಸರ್, ಇದಕ್ಕೆ ಏನಾದರೂ ದಾರಿ ಹುಡುಕ್ಲೇಬೇಕು, ಸುಮ್ಮನಿದ್ರಾಗಲ್ಲ ಅಂಥೇಳಿ ಕೆಲವೊಬ್ಬರು ಸಜೆಷನ್ ಕೂಡ ಕೊಟ್ಟಿದ್ದಾರೆ. ಯಾವ ರೀತಿ ಸಜೆಷನ್ ಅಂತಂದರೆ, ಪ್ರತ್ಯೇಕ ಕಂಪ್ನಿ ಮುಖಾಂತರ ಪ್ರತ್ಯೇಕ ಕಂಪ್ನಿಯ ಗ್ರಾಹಕರು ಸೇರಿ ಸುಪ್ರೀಂ ಕೋರ್ಟಿಗೆ ದಾವೆ ಮಾಡಬೇಕಂತೇಳಿ ಕೆಲವೊಂದು ಲೀಡರ್ಗಳು ಸಜೆಷನ್ ಇದೆ. ಬೆಂಗಳೂರಾಗಿರಲಿ, ಮೈಸೂರಾಗಿರಲಿ, ಕೋಲಾರ ಆಗಿರಲಿ, ತುಮಕೂರಾಗಿರಲಿ, ನಮ್ಮ ಬಾಗಲಕೋಟೆ ಆಗಿರಲಿ, ಕೆಲವು ಜನರ ಸಜೆಷನ್ ಇದೆ. ಒಂದು ಸರ್ ಇದೇ ಥರ ಮಾಡೋಣ ಅಂತ ಹೇಳ್ತಿದ್ದಾರೆ. ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಅದಕ್ಕೋಸ್ಕರ ನಾಳೆ ಜೂನ್ 5ನೇ ತಾರೀಕಿಗೂ ನಾನು ಬೆಂಗಳೂರು ಮುನಿಯಪ್ಪ ಸರ್ ಇಬ್ಬರೂ ಸೇರಿ ದೆಹಲಿಗೆ ಹೊರಟಿದ್ದೀವಿ. ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಮದನ್ಲಾಲ್ ಆಜಾದ್ ಅವ್ರ ಜೊತೆ ಚರ್ಚೆ ಮಾಡಿ, ಸುಪ್ರೀಂ ಕೋರ್ಟ್ ಲಾಯರ್ ಹತ್ರ ಚರ್ಚೆ ಮಾಡಿ, ಬಡ್ಸ್ ಆ್ಯಕ್ಟ್ ಕಾನೂನಲ್ಲಿ ಕೆಲವೊಂದು ನಮ್ಮದೇ ಆದ ಗ್ರಾಹಕರು, ಅಂದರೆ ನಮಗೆ ಯಾರು ಸಪೋರ್ಟ್ ಕೊಡ್ತಾ ಇದ್ದಾರೋ ಅವ್ರದ್ದೇ ಹೋಗಿ ಲಿಸ್ಟ್ ಕೊಟ್ಟು ಏನಾದರೂ ಕೇಸ್ ದಾಖಲು ಮಾಡೋಕ್ಕಾಗುತ್ತಾನಂತೇಳಿ ಒಂದು ಚರ್ಚೆ ಮಾಡೋಕ್ಕೆ ಹೊರಟಿದ್ದೀವಿ. ಅಂದರೆ ಕೆಲವೊಂದು ಗ್ರಾಹಕರದ್ದು ಮಾತ್ರ ಆಗ್ತಿತ್ತಂದರೆ ಆ ನಿಟ್ಟಿನಲ್ಲಿ ನಾವು ವರ್ಕ್ ಮಾಡ್ತೀವಿ, ಇಲ್ಲಾಂದರೆ ಆಗಲ್ಲ. ಯಾಕಂದರೆ ಜನ ಸೇರ್ತಾ ಇಲ್ಲ, ಜನ ಒಕ್ಕಟ್ಟಾಗಿ ಸಪೋರ್ಟ್ ಮಾಡ್ತಾಯಿಲ್ಲ. ಅದರಿಂದ ಕೆಲವು ಜನ ಎಷ್ಟು ಜನ ಸಪೋರ್ಟ್ ಕೊಡ್ತಾರೋ ಅಷ್ಟು ಜನರದಾರೆ ನ್ಯಾಯ ಒದಗಿಸ್ಬೇಕಂತ ಅನ್ನೋ ರೀತಿಯಲ್ಲಿ ನಾವು ಮುಂದೆ ಹೋಗ್ತಾಯಿದ್ದೀವಿ. ಬಂಧುಗಳೇ, ಈಗೂ ಕಾಲ ಮಿಂಚಿಲ್ಲ. ಎಲ್ಲರೂ ಒಕ್ಕಟ್ಟಾಗಿ ನಿಂತರೆ ಏನು ಬೇಕಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇದೆ. ಆದರೆ ಜನ ಸಪೋರ್ಟ್ ಮಾಡ್ತಾಯಿಲ್ಲ ಅಂತ ನಾವು ಈ ದಾರಿ ಹುಡುಕಬೇಕಾಗಿದೆ. ಅದು ಕೆಲವರು ಲೀಡ್ರುಗಳು ನಮಗೆ ಸಜೆಷನ್ ಕೊಟ್ಟು, ಇಲ್ಲ ಸರ್ ಜನ ಬರ್ತಾಯಿಲ್ಲ, 100% ಜನರಲ್ಲಿ 2% ಜನ ಬಂದರೆ ಹೆಂಗೆ ಕೆಲಸ ಆಗುತ್ತೆ? 2% ಜನನೇ ನಾವು ನ್ಯಾಯ ತೊಗೊಳಕ್ಕೆ ಮುಂದಾಗೋಣ, ನಮಗೆ ಏನಾದರೂ ಒಂದು ದಾರಿ ಹುಡುಕೊಡಿ ಅಂತೇಳಿ ಅಂದಾಗ ಈ ದಾರಿಯಲ್ಲಿ ಎಲ್ಲರೂ ಹೊರಟಿದ್ದೀವಿ. ಕೆಲವು ಜನ ಮಾತ್ರ, ಎಲ್ಲರೂ ಇಲ್ಲ. ಯಾವುದೇ ಕಂಪ್ನಿ ಇರಲಿ, ಇವತ್ತು ಗರಿಮಾ ಆಗಿರಲಿ, ಸಮೃದ್ಧಿ ಆಗಿರಲಿ, ಸಾಯಿ ಪ್ರಸಾದ್ ಆಗಿರಲಿ, PHL ಆಗಿರಲಿ, ಜನಸ್ನೇಹ, ಕಲ್ಪತರು, ಮೈತ್ರಿ, ಯಾವುದೇ ಒಂದು ಕಂಪ್ನಿ ಇರಲಿ, ಎಲ್ಲ ಕಂಪ್ನಿದು ಗ್ರಾಹಕರು ಎಷ್ಟು ಜನ ಬರ್ತಾರೋ ಅಷ್ಟನ್ನು ಜನರದ್ದು ಒಂದು ಲಿಸ್ಟ್ ಮಾಡಿ ಸುಪ್ರೀಂ ಕೋರ್ಟಿಗೆ ಲಾಯರ್ ಹತ್ರ ಕೊಟ್ಟು ಅದನ್ನು ಪ್ರಯತ್ನ ಮಾಡೋಂತ ಅಂದ್ಕೊಂಡಿದ್ದೀವಿ. ಇನ್ನೂ ಫೈನಲ್ ಆಗಿಲ್ಲ. ಲಾಯರ್ ಹತ್ರ ಹೋಗಿ ಮಾತಾಡಿದಾಗ ಏನು ವಿಷಯ ಅದಂತ ತಿಳ್ಕೊಂಡು ಮತ್ತೆ ನಾನು 12ನೇ ತಾರೀಕಿಗೆ ವಾಪಸ್ ಬಂದಿರ್ತೀನಿ. ಆ ಟೈಮಲ್ಲಿ ತಮಗೆ ತಿಳಿಸ್ತೀನಿ ಅಂದರೆ ವಿಡಿಯೋ ಮುಖಾಂತರ ಅಲ್ಲ, ಮೀಟಿಂಗ್ ಆದರೆ ಮೀಟಿಂಗಲ್ಲಿ ತಿಳಿಸ್ತೀನಿ. ನೀವು ಪ್ರತ್ಯೇಕವಾಗಿ ಬಂದರೆ ಪ್ರತ್ಯೇಕವಾಗಿ ತಿಳಿಸ್ತೀವಿ. ಅದಕ್ಕೋಸ್ಕರ ಲಾಯರಿಗೆ ಭೇಟಿ ಆಗೋದಕ್ಕೆ, ಸುಪ್ರೀಂ ಕೋರ್ಟ್ ಲಾಯರಿಗೆ ಭೇಟಿ ಆಗೋದಕ್ಕೆ ಮತ್ತು ನಮ್ಮ ಸಂಘಟನೆಯ ರಾಷ್ಟ್ರೀಯ ನಾಯಕರಾದಂಥ ಮದನ್ಲಾಲ್ ಆಜಾದ್ ಅವರಿಗೆ ಭೇಟಿ ಆಗಲಿಕ್ಕೆ 5ನೇ ತಾರೀಕು ನಾವು ದೆಹಲಿಗೆ ಹೊರಟಿದ್ದೀವಿ. ಬಂಧುಗಳೇ, ಒಂದು ವೇಳೆ ತಮಗೆ ಯಾರಾದ್ರೂ ಬರುವಂಥ ವಿಚಾರ ಇದ್ದರೆ ಬರ್ಬೋದು, ನಮ್ಮದೇನು ಅಭ್ಯಂತರ ಇಲ್ಲ, ನಾವು ಕೇಳೋಕ್ಕಂತ ಹೊರಟಿದ್ದೀವಿ. ಇನ್ನೊಂದು ವಿಚಾರ, ಠಗಿಪಿಡಿ ಜಮಾಕರ್ತ ಪರಿವಾರ ಸಂಘಟನೆಯ
ರಾಷ್ಟ್ರೀಯ ನಾಯಕರಾದಂಥ ಮದನ್ ಆಜಾದ್ ಅವರು ಹೋರಾಟದಲ್ಲಿ ಜಾಸ್ತಿ ಜನ ಪಾಲ್ಗೊಳ್ಳಿರೋದಕ್ಕೆ ಇಲ್ಲಿವರೆಗೂ ಪಾಲ್ಗೊಳ್ಳದೇ ಇರೋದಕ್ಕೆ ಬೇಸತ್ತು ಇಡೀ ದೇಶಾದ್ಯಂತ ಎಲ್ಲರನ್ನೂ ಒಂದು ಒಗ್ಗಟ್ಟಾಗಿ ಜುಲೈ 31ನೇ ತಾರೀಕಿಗೆ ಒಂದು ಪಾರ್ಲಿಮೆಂಟ್ ಮುತ್ತಿಗೆ ಹಾಕೋಣ ಅಂತ ಹೇಳ್ಕೊಂಡು ಒತ್ತಾಯದಿಂದ ಕರೆದಿದ್ದಾರೆ. ಸುಮಾರು ಈ ಸಲ ಮೊದಲೆಲ್ಲ 10-20 ದಿವಸದಲ್ಲಿ ಅಡ್ವಾನ್ಸ್ ಹೇಳ್ತಿದ್ರು, ಅದು ಆಗ್ತಿರ್ಲಿಲ್ಲ. ಈ ಸಲ ಅವರು 3-4 ತಿಂಗಳಿಂದ ಅಡ್ವಾನ್ಸ್ ಹೇಳಿದ್ದಾರೆ. ಈಗ ನಮಗೂ ಏನು ದೂರದಿಂದ ಹೊರಟಿದ್ದೀವಲ್ಲ, ಕರ್ನಾಟಕದಿಂದ ನಾವೇನು ಹೋಗ್ತಿದ್ದೀವಲ್ಲ, ನಮಗೆ ಟಿಕೆಟ್ ಬುಕ್ ಮಾಡೋದಕ್ಕೆ 60 ದಿನ ಮುಂಚೆ 60 ದಿನ ಟೈಮ್ ಇದ್ದರೆ ಮಾತ್ರ ನಮ್ಮ ಟಿಕೆಟ್ ಬುಕ್ ಮಾಡೋಕ್ಕಾಗುತ್ತೆ. ಅದರಿಂದ ನಾವು ಕೂಡ ಪಾರ್ಲಿಮೆಂಟ್ ಮುತ್ತಿಗೆ ಹಾಕುವಲ್ಲಿ ಯಶಸ್ವಿಯಾಗಿ ನಾವು ಎಲ್ಲರೂ ಕರ್ನಾಟಕದವರು ಒಗ್ಗಟ್ಟಾಗಿ ಪಾಲ್ಗೊಂಡು ಅದನ್ನು ಯಶಸ್ವಿ ಮಾಡ್ಕೋಬೇಕಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಯಾಕಂತಂದರೆ ಬಡ್ಸಕ್ ಕಾನೂನು ಸುಳ್ಳಲ್ಲ, ನಮ್ಮ ಹೋರಾಟನೂ ಸುಳ್ಳಲ್ಲ. ಬಂಧುಗಳೇ, ಬಡ್ಸಕ್ ಕಾನೂನಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಆ ಬುಕ್ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಕಾನೂನು ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ತಾವ್ಯಾರೂ ಇದ್ರ ಕಡೆ ಆ ಕಾನೂನು ಕಡೆ ಲಕ್ಷ್ಯ ಕೊಟ್ಟಿಲ್ಲ. ಈಗಷ್ಟೇ ರೀಸೆಂಟಾಗಿ ಒಂದು ಬೆಳಗಾವಿಯಲ್ಲಿ ಮಾನ್ಯ ಬೆಳಗಾವಿ ಜಿಲ್ಲಾಧಿಕಾರಿಗಳು ಒಂದು ಸ್ಕ್ಯಾಮ್ ಕಂಪ್ನಿನ ಮುಚ್ಚಿಸಿ ಆ ಮಾಲೀಕನ ಅರೆಸ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟರು ಜಿಲ್ಲಾಧಿಕಾರಿಗಳು. ಇವತ್ತೇ ನಾನು ಒಂದು ಗ್ರೂಪಲ್ಲಿ ಬಂದಿತ್ತು, ಸ್ಟೇಟ್ಮೆಂಟ್ ನೋಡಿದೆ. ಜಿಲ್ಲಾಧಿಕಾರಿಗಳು ಬಡ್ಸೆಕ್ಟ್ ಒಂದು ಕಾನೂನಿದೆ ಕರ್ನಾಟಕದ ನಮ್ಮ ದೇಶದಲ್ಲಿ, ಮತ್ತು KPID ಕಾನೂನು ನಮ್ಮ ಕರ್ನಾಟಕದಿದೆ. ಈ ಬಡ್ಸೆಕ್ಟ್ ಮತ್ತು KPID ಕಾನೂನಲ್ಲಿ ನಾವು ವರ್ಕ್ ಮಾಡ್ತಾಯಿದ್ದೀವಿ. KPID ಕಾನೂನಲ್ಲಿ ಈ ಕಂಪ್ನಿಗಳನ್ನ ನಾವು ಮಟ್ಟ ಹಾಕ್ತಾಯಿದ್ದೀವಿ ಅನ್ನೋವಂಥ ರೀತಿಯಲ್ಲಿ ಅವರು ಸ್ಟೇಟ್ಮೆಂಟ್ ಕೊಟ್ಟರು. ಅದೇ ಜಿಲ್ಲಾಧಿಕಾರಿಗಳು ಬಡ್ಸೆಕ್ಟ್ ಕಾನೂನು ಇದೆ ಅಂಥೇಳಿ ತಮ್ಮ ಬಾಯಲ್ಲಿ ತಾವೇ ಒಪ್ಪಿಕೊಂಡಿದ್ದಾರೆ. ಬಟ್ ಅದಕ್ಕೆ ಮೇಲಿನ ಸೀನಿಯರ್ ಅಧಿಕಾರಿಗಳ ಸಪೋರ್ಟ್ ಐತಿಯಲ್ಲೋ ಗೊತ್ತಿಲ್ಲ ನನಗೆ. ಅದರಿಂದ ಅವರು ಮುಂದೆ ಅದನ್ನು ಮಾತಾಡಲಿಲ್ಲ ಅನ್ನಿಸ್ತದೆ. ಆದರೂ ಸಹಿತ ನನ್ನ ಒಂದು ವಿಚಾರ ಏನಪ್ಪ ಅಂತಂದರೆ, TPJP ಸಂಘಟನೆಯ ಇಡೀ ರಾಜ್ಯದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಒಂದು ನಮನ ತಿಳಿಸ್ತೀನಿ, ಒಂದು ಸೆಲ್ಯೂಟ್ ಕೊಡ್ತೀನಿ. ಯಾಕಂತಂದರೆ ಅಂಥ ಸ್ಕ್ಯಾಮ್ ಕಂಪ್ನಿಗಳನ್ನ ಅಡ್ವಾನ್ಸ್ ಆಗಿ ಮುಚ್ಚಿ ಜನರಿಗೆ ನ್ಯಾಯ ಕೊಡ್ಸೋಕೆ ಹೊರಟಿದ್ದಾರಲ್ಲ, ನಿಜವಾಗಿ ಅವರು ನಮ್ಮ ದೃಷ್ಟಿಯಲ್ಲಿ ಹೀರೋನೇ. ಯಾವ ಕಾನೂನು ಯೂಸ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಮುಚ್ಚಿಸಿ ಅವಕ್ಕೆ ಬೇಗ ದುಡ್ಡು ಕೊಡುವಂಥ ರೀತಿಯಲ್ಲಿ ಒಂದೆಲ್ಲ ಅಪ್ಲಿಕೇಶನ್ ತೊಗೊಂಡು ಮಾಡಿ ಏನೇನೋ ಪರದಾಟ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಅಧಿಕಾರಿಗಳು ಈ ರೀತಿ ಮಾಡಿದರೆ ಇಂಥ ಸ್ಕ್ಯಾಮ್ ಕಂಪ್ನಿಗಳು ಹುಟ್ಟುಕೊಳ್ಳೋದೇ ಇಲ್ಲ. ಅಧಿಕಾರಿಗಳು ಅಂಥ ಒಂದು ಅಧಿಕಾರಿಗಳಿಗೆ ಸೆಲ್ಯೂಟ್ ಮಾಡೋಕ್ಕಾಗಲಿ, ಹೋಗಿ ಅವ್ರನ್ನ ಭೇಟಿ ಮಾಡಿ ನಮನ ತಿಳಿಸೋದಕ್ಕಾಗಲಿ, ನಮಸ್ಕಾರ ತಿಳಿಸೋದಕ್ಕಾಗಲಿ ಏನೂ ತಪ್ಪಿಲ್ಲ. ಅಂಥ ಅಧಿಕಾರಿಗಳು ನಮ್ಗೆ ಬೇಕು. ಅವರು KPIDಲೇ ಮಾಡ್ತಾಯಿದ್ದಾರೆ ನಿಜ, ಆದರೆ ಬಡ್ಸೆಕ್ಟಲ್ಲಿ ಇಂದಿಲ್ಲ ನಾಳೆ ತಿರುಗ್ತದೆ. ಅವರೇ ಅಂದಿದ್ದು ಒಂದು ಮಾತು, ಬಡ್ಸೆಕ್ಟ್ ಇದೆ, KPID ಇದೆ. ಸೊ ಬಡ್ಸೆಕ್ಟ್ ಅಂದರೆ ಒಬ್ಬ ಅಧಿಕಾರಿಯಿಂದ ಬರ್ತಾಯಿದೆ ಬಾಯಿಲೆ ಅಂತಂದರೆ ಇಂದಿಲ್ಲ ನಾಳೆ ಅದು ಚೇಂಜ್ ಆಗುತ್ತೆ. ಅದು ಎಲ್ಲರ ಮುಖಾಂತರ ಬರ್ತಾಯಿದೆ. ಎಲ್ಲ ಜಿಲ್ಲಾಧಿಕಾರಿಗಳು ಈ ಥರ ಎಚ್ಚೆತ್ಕೊಂಡ್ರೆ ಯಾವ ಜಿಲ್ಲೆಯಲ್ಲಿ ಕೂಡ ಸ್ಕ್ಯಾಮ್ ಆಗಲ್ಲ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. ಬಂಧುಗಳೇ, ಆಗಲಿ ಪರವಾಗಿಲ್ಲ. ಬಟ್ ಇದೆಲ್ಲ ಆಗ್ತಾ ಇರೋದು TPJP ಸಂಘಟನೆಯ ಒಂದು ಹೋರಾಟ. ಎಲ್ಲ ಕಡೆ ಎಚ್ಚೆತ್ಕೊಂಡು ಬಡ್ಸೆಕ್ಟ್ ಕಾನೂನಿದೆ, ಬಡ್ಸೆಕ್ಟ್ ಕಾನೂನಲ್ಲಿ ನ್ಯಾಯ ಸಿಗಬೇಕಂತೇಳಿ ಎಲ್ಲರೂ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಅದರಿಂದ ಪ್ರತಿಯೊಂದು ಕಡೆಯೂ ಅಧಿಕಾರಿಗಳು ಎಚ್ಚೆತ್ತುವಂಗೆ ಆಗಿದೆ. ಅದಕ್ಕೆ ಕಾರಣ ಎಲ್ಲ ಜನರು ಇದ್ದೀರಾ, ಎಲ್ಲ ಏಜೆಂಟರು ಇದ್ದೀರಾ, ಸಾಕಷ್ಟು ಹೋರಾಟ ಮಾಡಿದ್ದೀರಾ. ಆದರೆ ಇನ್ನು ಮುಂದೆ ನೀವು ಸೈಲೆಂಟಾಗಿ ಉಪಯೋಗ ಇಲ್ಲ. ಈಗಾಗಲೇ ದೆಹಲಿಯಲ್ಲಿ ಪಾರ್ಲಿಮೆಂಟ್ ಮುತ್ತಿಗೆ ಹಾಕೋದಕ್ಕೆ ಜುಲೈ 31ಕ್ಕೆ ಒಂದು ದಿನಾಂಕ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಕರ್ನಾಟಕದಿಂದ ಎಲ್ಲ ರೈಲುಗಳನ್ನ ಬುಕ್ ಮಾಡಿಕೊಂಡು ಜುಲೈ 31ಕ್ಕೆ ನಾವೆಲ್ಲರೂ ಅಲ್ಲಿರೋಣ. ಪಾರ್ಲಿಮೆಂಟ್ ಮುತ್ತಿಗೆ ಹಾಕುವಂಥ ಒಂದು ನಿಟ್ಟಿನಲ್ಲಿ ನಾವು ಹೋಗೋಣ. ಎಷ್ಟರ ಮಟ್ಟಿಗೆ ಸಾಧ್ಯ ಆಯ್ತು ಸಕ್ಸಸ್ ಮಾಡೋಣ. ಒಂದು ವೇಳೆ ಸಕ್ಸಸ್ ಆದರೆ ಪ್ರತಿಯೊಂದು ಕಂಪ್ನಿದು ದುಡ್ಡು ಬೇಗ ರಿಲೀಸ್ ಆಗುವಂಥ ಒಂದು ಇದು ಬರುತ್ತೆ. ಯಾಕಂದರೆ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ, ಸರ್ಕಾರಕ್ಕೆ ಒತ್ತಡ ಆದರೆ ಮಾತ್ರ ನಮಗೆ ನ್ಯಾಯ ಸಿಗುವಂಥ ಅವಕಾಶ ಇದೆ. ನಾವು ಒತ್ತಡ ಹಾಕಲಿಲ್ಲ ಅಂದ್ರೆ ನಮಗೆ ಯಾವ ನ್ಯಾಯ ಸಿಗಲ್ಲ. ಬಂಧುಗಳೇ, ಅದರ ಜೊತೆ ನಾವು ಸುಪ್ರೀಂ ಕೋರ್ಟ್ದು ಪ್ರಯತ್ನ ಮಾಡ್ತಾಯಿದ್ದೀವಿ. ಒಂದು ಫೇಲ್ ಆದರೆ ಒಂದರಲ್ಲಿ ನಾವು ಸಕ್ಸಸ್ ಆಗೋಣ ಅಂಥೇಳಿ. ನಿಮಗೆ ಯಾರಿಗೆ ಅದರಲ್ಲಿ ಉತ್ಸುಕತೆ ಇದೆ, ಸುಪ್ರೀಂ ಕೋರ್ಟಿಗೆ ಹೋದರೆ ಆಗುತ್ತೆ ಅನ್ನೋ ಒಂದು ಉತ್ಸುಕತೆ ಇದೆ, ಅದು ದಯವಿಟ್ಟು ಅವರೆಲ್ಲ ಕಾಂಟ್ಯಾಕ್ಟ್ ಮಾಡಿರಿ, ಬರ್ರಿ, ಮಾತಾಡೋಣ, ಏನಾದರೂ ಮಾಡೋಣ. ಇಲ್ಲ ಅಂತಂದರೆ ಎಷ್ಟು ಜನ ಬರ್ತಾಯಿದ್ರೆ ಅಷ್ಟು ಜನರು ತೊಗೊಂಡು ನಾವು ಇದು ಮಾಡ್ತೀವಿ. ಯಾಕಂತಂದರೆ ಜಾಸ್ತಿ ಜನಕ್ಕೆ ನಿಮ್ಮ ಮನೆಗೆ ಹೋಗಿ ನಿಮಗೆ ಜಾಸ್ತಿ ಕನ್ವಿನ್ಸ್ ಮಾಡಿ ಕರುವಂಥ ಇದು ನಮಗೇನಿಲ್ಲ. ನಮಗೆ ಎಷ್ಟೊಂದು ಜನ ಸಪೋರ್ಟ್ ಮಾಡ್ತಾಯಿದ್ರೆ ಅಷ್ಟು ಜನಕ್ಕೆ ಮಾತ್ರ ನಾವೇನು ಹೋರಾಟ ಮಾಡ್ತಾಯಿದ್ದೀವಿ. ಇಲ್ಲ ತಾವೆಲ್ಲರೂ ಒಕ್ಕಟ್ಟಾಗಿ ಬಂದರೆ ನಾವೆಲ್ಲರ ಸಲುವಾಗಿಯೂ ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ. ಬಂಧುಗಳೇ,
5ನೇ ತಾರೀಕು ದೆಹಲಿಗೆ ಹೊರಟಿದ್ದೀವಿ. ಮುನಿಯಪ್ಪ ಸರ್ ನಾನು ಕೂಡಿ ತಮ್ಮ ಗಮನಕ್ಕೆ ಇರಲಿ. ಸುಮಾರು 7-8 ದಿವಸ ನಮಗೆ ಪ್ರವಾಸ ಆಗುತ್ತೆ. ಹೋಗಿ ಬರ್ತಾಯಿದ್ದೀವಿ. ವಕೀಲರಿಗೆ ಭೇಟಿ ಆಗ್ತೀವಿ, ನಮ್ಮ ರಾಷ್ಟ್ರೀಯ ನಾಯಕರಿಗೆ ಭೇಟಿ ಆಗ್ತೀವಿ. 4 ದಿವಸ ಅಲ್ಲಿ ಇದ್ದು ಕೆಲವೊಂದು ಸಿಚುವೇಶನ್ ನೋಡ್ಕೊಂಡು ಬರ್ತೀವಿ. ನಿಮ್ಮ ಮುಂದಿನ ಒಂದು ಪಾರ್ಲಿಮೆಂಟ್ ಮುತ್ತಿಗೆ ಯಾವ ರೀತಿ ಇದೆ ಏನದ ಎಲ್ಲ ತಿಳ್ಕೊಂಡು ಮುಂದಿನ ಹಂತಕ್ಕೆ ನಾವು ರೆಡಿ ಆಗ್ತೀವಿ. ಜುಲೈ 31ಕ್ಕೆ ಹೋಗೋಕ್ಕೆ ನಾವೆಲ್ಲರೂ ರೆಡಿಯಾಗಿರಬೇಕು. ಎಲ್ಲರೂ ಟ್ರೈನ್ ಬುಕ್ ಮಾಡ್ಕೋಬೇಕು. ಈಸಿಯಲ್ಲಾಗಿದೆ. ಭಾಳ ಆದರೆ ಕರ್ನಾಟಕದಿಂದ ಹೋಗ್ಲಿಕ್ಕೆ 1,000 ರೂಪಾಯಿ ಹೋಗೋಕ್ಕೆ ಬರೋಕ್ಕೆ 1,000 ಇಷ್ಟರಲ್ಲೇ ಆಗುತ್ತೆ. ಬೆಂಗಳೂರಿಂದ ಆದರೆ 1,100. ಬಿಜಾಪುರ, ಬಾಗಲಕೋಟೆ, ಹುಬ್ಳಿ ಈ ರೀತಿ ಆದರೆ 700-800 ಇಷ್ಟರಲ್ಲೇ ಇದೆ. ಎಲ್ಲರೂ ಬುಕ್ ಮಾಡಿಕೊಡ್ರಿ. ಸುಪ್ರೀಂ ಕೋರ್ಟ್ದು ಪ್ರಯತ್ನ ಮಾಡೋಣ. ಕೆಲವೊಂದು ವಿಷಯ ನಾನು ಮೆಸೇಜಲ್ಲಿ ಹಾಕಿದ್ರು ಕೂಡ ಜನ ರಿಪ್ಲೈ ಮಾಡ್ತಾಯಿಲ್ಲ. ಕಾರಣ ಅವರಿಗೆಲ್ಲ ಮೆಸೇಜ್ ನೋಡೋಕ್ಕೆ ಟೈಮ್ ಇಲ್ಲ ಅಂತ ಅನ್ನಿಸ್ತದೆ. ದಯವಿಟ್ಟು ಈ ವಿಷಯನ ಎಲ್ಲರಿಗೂ ತಿಳಿಸ್ರಿ. ಒಂದು, ಸುಪ್ರೀಂ ಕೋರ್ಟಿಗೆ ಹೋಗೋಕ್ಕೆ ಬಡ್ಸೆಕ್ಟ್ ಮುಖಾಂತರ ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕೆ ನಾವು ಪ್ರಯತ್ನ ಮತ್ತೆ ಮಾಡ್ತಾಯಿದ್ದೀವಿ. ಪ್ರತ್ಯೇಕ ಕಂಪ್ನಿ ವೈಸ್ PSL ಅಂದರೆ PSL ಆಗಿರ್ಬೋದು, ಗರಿಮಾ ಅಂದರೆ ಗರಿಮಾ ಆಗಿರ್ಬೋದು, ಸಮೃದ್ಧಿ ಜೀವನ ಆಗಿರ್ಬೋದು, ಮೈತ್ರಿ ಆಗಿರ್ಬೋದು, ಕಲ್ಪತರು ಆಗಿರ್ಬೋದು, ಸಾಯಿ ಪ್ರಸಾದ್ ಆಗಿರ್ಬೋದು, ಪ್ರತ್ಯೇಕವಾಗಿ ಕಂಪ್ನಿನ ಅಂದರೆ ಈಗಾಗಲೇ ಬಡ್ಸೆಕ್ಟ್ ಕಾನೂನು ಪಾಲನೆ ಮಾಡಬೇಕಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಇವ್ರು ಮಾಡ್ತಾಯಿಲ್ಲ. ಅಧಿಕಾರಿಗಳು ಮಾಡ್ತಾ ಇಲ್ಲ ಅಂದರೆ ನಾವು ಅಧಿಕಾರಿಗಳ ಮೇಲೆ ಹೋಗ್ತಾ ಇದ್ದೀವಿ. ಸುಪ್ರೀಂ ಕೋರ್ಟಲ್ಲಿ ನಾವು ದಾವೆ ಮಾಡ್ತೀವಿ, ಇಂಥ ಕಂಪ್ನಿದು ಇಷ್ಟು ಕಸ್ಟಮರ್ ಇದ್ದಾರೆ, ಇವರಿಗೆ ಬಡ್ಸೆಕ್ಟಲ್ಲೇ ನಾವು ನ್ಯಾಯ ಸಿಗಬೇಕು ಅಂತೇಳಿ. ಆ ರೀತಿ ನಾವು ಹೋಗ್ತಾ ಇದ್ದೀವಿ. ಸೊ ಇನ್ನೊಂದು ಪಾರ್ಲಿಮೆಂಟ್ ಮುತ್ತಿಗೆ ಹಾಕೋದು, ಎರಡೂ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಬಂಧುಗಳೇ. ಇನ್ಮೇಲೆ ಎಲ್ಲರೂ ಆ್ಯಕ್ಟಿವ್ ಆಗಿರಿ. ಜುಲೈ 31ರವರೆಗೂ ಎಲ್ಲರೂ ಆ್ಯಕ್ಟಿವ್ ಆಗಿ ಜುಲೈ 31ಕ್ಕೆ ಒಂದು ಪಾರ್ಲಿಮೆಂಟ್ ಮುತ್ತಿಗೆ ಹಾಕೋದನ್ನು ಸಕ್ಸಸ್ ಮಾಡೋಣ. ಅದಾಗದೆ ಹೋದರೆ ಸುಪ್ರೀಂ ಕೋರ್ಟಲ್ಲಿ ಸಕ್ಸಸ್ ಮಾಡೋಣ. ಇವೆರಡರಲ್ಲೇ ನಾವು ಗೆದ್ದುಕೊಂಡು ಕಡೆಗೆ ಆಗೋಣ ಅಂತೇಳಿ ಹೇಳ್ತಾ, ತಮ್ಮೆಲ್ಲರ ಗಮನ ಸಂಘಟನೆ ಕಡೆ ಇರಲಿ. ಎಲ್ಲರೂ ಒಕ್ಕಟ್ಟಾಗ್ರಿ. ಹೋರಾಟದಲ್ಲಿ ನಮಗೆ ನ್ಯಾಯ ಸಿಗ್ತಾ ಇದೆ. ನ್ಯಾಯದ ಹೊಸ ಚಿಗುರು ನಮ್ಗೆ ಕಾಣಿಸ್ತಾ ಇದೆ. ಅಲ್ಲಿ ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿಗಳು ಮಾತಾಡುವಂಥ ಶೈಲಿ, ವಂಚನೆ ಮುಕ್ತ ಬೆಳಗಾವಿ ಜಿಲ್ಲೆ ವಂಚನೆ ಮುಕ್ತ ಮಾಡ್ತೀನಿ ಅಂತ ಏನು ಘೋಷಣೆ ಮಾಡಿದರು, ಅಲ್ಲೇ ನಮಗೆ ಖುಷಿ ಆಯಿತು. ಅಂದರೆ ನಮಗೆ ನ್ಯಾಯ ಸಿಗ್ತಾ ಇದೆ. ನಮಗೆ ಕನಸು ಅದೇ, ನಮ್ಮ ಉದ್ದೇಶನೂ ಅದೇ. ವಂಚನೆ ಮುಕ್ತ ಮಾಡ್ಕೋಬೇಕು. ನಾವು ಏನು ಮೋಸ ಹೋಗಿದ್ದೀವಿ ಅಷ್ಟು ಜನರ ದುಡ್ಡು ಕಡಿಮೆ ಮಾಡಬೇಕು ಅನ್ನೋವಂಥ ಉದ್ದೇಶ ನಮ್ಮದಿತ್ತು. ಬಟ್ ಒಬ್ಬರು ಅಧಿಕಾರಿ ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಈ ಥರ ಹೇಳ್ತಾ ಇದ್ದಾರೆ ಅಂತಂದರೆ, ಇನ್ನು ಮುಂದೆ ವಂಚನೆ ಮಾಡೋಕ್ಕೆ ಯಾವ ವ್ಯಕ್ತಿನ ಹುಟ್ಟುಕೊಳ್ಳಲ್ಲ. ಹಿಂದಿಂದು ಸಹ ಕ್ಲಿಯರ್ ಆಗ್ತದೆ ಒಂದು ಆಶಾಭಾವನೆ ಇದೆ. ದಯವಿಟ್ಟು ಎಲ್ಲರೂ ಎಚ್ಚೆತ್ತುಕೊಳ್ಳಿ ಬಂಧುಗಳೇ. ಸಹಕಾರ ಕೊಡ್ರಿ, ಎಲ್ಲರೂ ಒಕ್ಕಟ್ಟಾಗ್ರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.